ನಮಸ್ಕಾರ. ಮೊರಬ್ ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿ ಅಂದರೆ ಅಭಿವೃದ್ಧಿ ಅಧಿಕಾರಿ PDO ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಮತ್ತು RDPI ಡಿಪಾರ್ಟ್ಮೆಂಟಿಗೆ ತಾವು ಜಾಯ್ನಿಂಗ್ ಆಗಿ ಎಷ್ಟು ವರ್ಷ ಸರ್, ಯಾವ ಇಸ್ವಿಯಲ್ಲಿ RDPI ಡಿಪಾರ್ಟ್ಮೆಂಟಿಗೆ ತಾವು ಸೇರ್ಪಡೆ ಆದ್ರೆ? 31/8/2007 ತಿರ್ಲಾಪುರ ಪಂಚಾಯತಿ ಜಾಯ್ನಿಂಗ್. RDPI ಡಿಪಾರ್ಟ್ಮೆಂಟಿಗೆ ಬಂದಿದ್ದು ಫಸ್ಟ್ ನಾ ಕ್ಲಾರ್ಕ್ ಅಂತ ಬಂದೇನೆ ರೀ. ಯಾವ ಇಸ್ವಿಯಲ್ಲಿ? 1/1/1990 17 ವರ್ಷ ಬಿಲ್ ಕಲೆಕ್ಟರ್ ಅಂತೇಳಿ ಕೆಲಸ ಮಾಡಿ 31/7/2007 ತಿರ್ಲಾಪುರಕ್ಕೆ ಸೆಕ್ರೆಟರಿ ಅಂತೇಳಿ ಪ್ರಮೋಷನ್ ಆಗಿ ಬಂದ. ಎಸ್, ಓಕೆ. ಇಲ್ಲಿವರೆಗೆ ಎಷ್ಟು ಪಂಚಾಯತಿಯಲ್ಲಿ ತಾವು ಪ್ರಮೋಷನ್ ಆಗಿ ಇಲ್ಲಿವರೆಗೆ ಮೊರಬ್ ಬರಲಿಕ್ಕೆ ಎಷ್ಟನೇ ಪಂಚಾಯತಿ ಸರ್ ಇದು? 3ನೇ ಪಂಚಾಯತಿ ರೀ. ಫಸ್ಟ್ 2007ರಿಂದ 2012 ಮಟ್ಟ ಮೊರಬ್ ತಿರ್ಲಾಪುರದಾಗಿದ್ರಿ. 2012ರಿಂದ 2022 ಮಟ್ಟ 10 ವರ್ಷ ನಾಯಕನೊಳಗೆ ಸೆಕ್ರೆಟರಿ ಅಂತ ಕೆಲಸ ಮಾಡಿ 2022ಕ್ಕೆ PDO ಅಂತ. ಯಾವ ಪಂಚಾಯತಿ? ಯಾವ ಪಂಚಾಯತಿ? ಯಮನೂರು ಪಂಚಾಯತಿ ಪೋಸ್ಟಿಂಗ್. ಯಮನೂರು ಪಂಚಾಯತಿ PDO ಅಂತ ಆಗ್ತದೆ. 2022ರಿಂದ 2025 ಮೇ ಮಟನೂ ತಿರ್ಲಾಪುರದೊಳಗೆ ಮಾಡಿ. ಮೇ 2025ರಿಂದ ಒಂದು 7-8 ತಿಂಗಳಾಯ್ತು ಮೊರಬಕ್ಕೆ ಬಂದು. ಸರಿ, ಈ 7-8 ತಿಂಗಳಲ್ಲಿ ತಾವು ಮೊರಬಕ್ಕೆ ಬಂದಾಗ ನೀವು ಬಂದ ಮೇಲೆ ಬಜೆಟ್ ಆಯಿತಾ ಅಥವಾ ನೀವು ಬರೋಕ್ಕಿಂತ ಮುಂಚೆ ಬಜೆಟ್ ಆಗಿತ್ತಾ ಸರ್? ಮೊದಲಾಗಿತ್ತು ರೀ ಬಜೆಟ್. ನೀವು ಬರೋಕ್ಕಿಂತ ಮುಂಚೆನೇ ಬಜೆಟ್ ಆಯಿತು. ಸರಿ, ಬಜೆಟ್ನಲ್ಲಿ ಯಾವ್ಯಾವ ವಿಷಯಗಳನ್ನು ಪ್ರಸ್ತಾವನೆ ಆಗಿತ್ತು ನಿಮ್ಮ ಮುಂದುಗಡೆ ಬಂದಂಥ ಬಜೆಟ್ಗಳಲ್ಲಿ ಅಂದರೆ 15 ಅಂಕಸೆ ಮೇನ್ ರೀ. ಉಳಿದು ಬೇರೆ ಗ್ರಾಂಟ್ ಏನಿಲ್ಲ. ವಸೂಲಿ ಟ್ಯಾಕ್ಸ್ ಅದರೊಳಗಷ್ಟೇ ಪ್ರಯೋಜನ ಮಾಡಿ ಅಪ್ರೂವಲ್ ತೊಗೊಂಡು ಅವನ್ನ ಈ ಕಾಮಗಾರಿಗಳನ್ನು ಪ್ರಾರಂಭ ಮಾಡಿದ್ವಿ. ಸರಿ, ಇಲ್ಲಿವರೆಗೆ ಯಾವ್ಯಾವ ಕೆಲಸಗಳನ್ನು ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡ್ತಾ ಬಂದ್ರಿ ನೀವು? ಇವು ಒಳಚಂಡಿ ಪೈಪ್ಲೈನ್ ರೀ, ಗಟಾರ, ನೀರಿನ ಪೈಪ್ಲೈನ್, ಕಾಂಕ್ರೀಟ್ ರೋಡು ಮಾಡ್ಕೊಂಡು ಬಂದ್ರಿ. ಸರಿ, ಟ್ಯಾಕ್ಸ್ ವಿಷಯ ನಿಧಿ ಒಂದರ ಟ್ಯಾಕ್ಸ್ ವಿಷಯವನ್ನು ಯಾವ ರೀತಿ ತಾವು ಕಂದಾಯ ಗ್ರಾಮ ನಿಮ್ಮ ಪಂಚಾಯತಿಗೆ ತೆಲೆಮೊರಬ ಮತ್ತು ಮೊರಬ ಕೂಡ ಬರುತ್ತೆ. ಈ ಎರಡೂ ಕಂದಾಯ ಗ್ರಾಮ ಹೌದು ಸರ್. ಕಂದಾಯ ಗ್ರಾಮದಲ್ಲಿ ಯಾವ ರೀತಿ ಬಿಲ್ ವಿಷಯವನ್ನು ಕೂಡ ಜಾಗೃತಿ ಮೂಡಿಸುತ್ತೆ? ಯಾಕಂದರೆ ಮೊದಲಿಗೆ ನಿಮಗೆ ಇರೋದು ಸ್ಥಳೀಯ ನಿಧಿಗೊಂದು, ಅದರಿಂದಲೇ ನಿಮ್ಮ ಮುಂದಿನ ಹೆಜ್ಜೆ. ಅದರಲ್ಲಿ ಮೀಸಲವಾಗಿ ಎಷ್ಟು ಪರ್ಸೆಂಟೇಜ್ನಲ್ಲಿ ಅಭಿವೃದ್ಧಿ ಆಗಿದ್ದಾವೆ ಈ ನೀವು ಬಂದಾಗಿಂದ, ಮತ್ತು ಹಣವನ್ನು ಜಾಗೃತಿ ಮೂಡಿಸೋದ್ರ ಮುಖಾಂತರದಿಂದ ಯಾವ ರೀತಿ ಅಭಿವೃದ್ಧಿಗೆ ಚಾಲನೆಯನ್ನು ತೆಗೆದುಕೊಂಡು ಮತ್ತು ಯಾವ ರೀತಿ ಕರವನ್ನು ವಸೂಲಿ ಮಾಡ್ತಾ ಬಂದ್ರಿ? ಇಲ್ಲೇ ಪ್ರತಿ ತಿಂಗಳು ಮನೆಗೆ 50 ರೂಪಾಯಿದಂಗೆ ನಳದ ಕಲೆಕ್ಷನ್ ಐತಿ. ಸೊಸೈಟಿ ಕೊಡೋ ಟೈಮ್ನಾಗ ಅಲ್ಲೇ ಕುಂತು ಒಂದು ರೇಷನ್ ತೊಗೊಂಡು ಹೋಗ್ತಾರೆ. ಕಲೆಕ್ಟರ್ ನಮ್ಮ ನಳದ ಬಿಲ್ ಕಟ್ಟಿದ್ಮ್ಯಾಗ ಅವ್ರು ರೇಷನ್ ಕೊಡೋಕತ್ತೀವಿ ಒಂದು ಟರ ಮಾಡ್ಕೊಂಡು ಇದನ್ನು ಮಾಡ್ರಿ. ಇಲ್ಲಿ ಹಂಗಾಗಿ ತಿಂಗಳ ಒಂದು 40-50 ರೂಪಾಯಿ ವಸೂಲಿ ಐತಿ. 40-50 ರೂಪಾಯಿ ಮಟ್ಟ ವಸೂಲಿ ಆಗ್ತೈತಿ ತಿಂಗಳಿಗೆ. ಡಿಮ್ಯಾಂಡ್ ಎಷ್ಟಿದೆ ಸರ್ ತಲೆ ಮೊರಬೋದು ಮತ್ತು ಇಲ್ಲಿದು ಸೇರಿಸಿ? ಒಟ್ಟು ಡಿಮಾಂಡ್ ಭಾಳ ಸರ್, ಒಂದು 8 ಲಕ್ಷ ಐತ್ರಿ ವರ್ಷದ್ದು. ಅದ್ರಾಗ 40,000 ತಿಂಗಳ ಇಷ್ಟ. ಯಾಕೆ ಸರ್ ಇಷ್ಟು ಡಿಮ್ಯಾಂಡ್ ಇರೋದು 8-10 ಲಕ್ಷ ಮತ್ತು ವಸೂಲಿ ಆಗೋದು ಇಷ್ಟು ಕಡಿಮೆ ಯಾಕೆ? ರೈತರು ಕೇಳಿ ಸ್ವಲ್ಪ ನಾವು ಮಾಲ್ ಏನೋ ಬಂದಿಲ್ಲ ಈ ಸಲ ಹಂಗಾಗಿ. ಅದು ಒಂದು ಇದು ಜಿಲ್ಲಾ ಪಂಚಾಯತಿ ಕ್ಷೇತ್ರ. ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ತೆರಿಗೆ ವಸೂಲಿ ಹೆಚ್ಚಿಗೆ ಆಗಬೇಕಲ್ಲ, ಮತ್ತು ಮೂಲಭೂತ ಸೌಕರ್ಯಕ್ಕೆ ಅದೇ ಮೇನ್ ಇಂಪಾರ್ಟೆಂಟ್ ಅಲ್ಲ? ಹೌದು, ಅದೇ ಆಗ್ತದೆ. ಮತ್ತು ಅಷ್ಟಾಗಿದೆ, ಅಷ್ಟು ನಾವು ಮಾಡ್ತೀವಿ. ಮತ್ತು ಸರಿ, 8 ಲಕ್ಷ ನೀವು ಬರೀ ನೀರಿನ ಬಿಲ್ಲಿಂದ ಅಷ್ಟೇ. ಟೋಟಲಿ ಕರ ವಸೂಲಿ ಡಿಮ್ಯಾಂಡ್ ಎಷ್ಟಿದೆ? ಟೋಟಲ್ 35 ಲಕ್ಷ ಮಟ್ಟ ಆಗೈತೆ ರೀ. 35 ಲಕ್ಷ. ಅದ್ರಾಗ ವರ್ಷ ಒಂದು 8-10 ಲಕ್ಷ ವಸೂಲಿ ಆಗ್ತದೆ. ಮತ್ತು 24-26 ಲಕ್ಷ ಎಲ್ಲಿ ಹೋಗ್ತದೆ ಸರ್? ಯಾಕೆ ವಸೂಲಿ ಆಗೋದಿಲ್ಲ ಇದು? ರೈತರು ಸ್ವಲ್ಪ ಬೇಡಿಕೆ ಅವು ಏನಾಗಿವ್ರಿ, ರೈತಕ್ಕೆ ಸ್ವಲ್ಪ ಮಳೆ ಜಾಸ್ತಿ ಆಗಿ ಮುಂಗಾರಿ ಮಾಲ್ ಬರಲಿಲ್ಲ. ಹಂಗಾಗಿ ಇಲ್ಲ, ಮುಂದೆ ಮಾಲ್ ಬಂದು ಕೊಡ್ತೀವಿ ಅಂತೇಳಿ 40% ವಸೂಲಿ ಆಗಿದೆ. ಇದ್ರ ಬಗ್ಗೆ ನೀವೇನು ಜಾಗೃತಿ ತೊಗೊಂಡ್ರಿ? 29 ಸದಸ್ಯರ ಜೊತೆ ಕೂಡಿಕೊಂಡು ಚರ್ಚೆ ಮಾಡೀವ್ರಿ. ಮಾಡಿದ್ರೆ ಮತ್ತು ಗ್ರಾಮ ಸಭಾದಾಗ ಚರ್ಚೆ ಮಾಡೀವ್ರಿ. ಮಾಡಿದಾಗ ಮತ್ತು ರೈತರಿಗೆ ಸ್ವಲ್ಪ ತೊಂದರೆ ಐತಿ, ಒಂದು ಸ್ವಲ್ಪ ಇದನ್ನು ಮಾಡಿದ್ರೆ ಮುಂದೆ ಕೊಡ್ತಾರಪ್ಪ ಅಂದ್ರೆ ಮತ್ತು ಕಡ್ಲಿ ಸ್ವಲ್ಪ ಬರ್ತಾವಲ್ರಿ, ತುಂಬ್ತಾರೆ ಇನ್ನು. ಸರಿ, ಓಕೆ. ಇನ್ನು ಮೇಲೆ ಜಾಗೃತಿ ಆಗುತ್ತೆ. ಸರಿ, ಈಗ ಲಾಸ್ಟ್ ಟೈಮ್ ನೀವು ಬಂದಾಗಿಂದ ಯಾವಾಗ ಗ್ರಾಮ ಸಭೆ ಆಗಿದೆ, ಯಾವಾಗ ವಾರ್ಡ್ ಸಭೆ ಆಗಿದೆ? ನಾವು ಬಂದಿದ್ದು ಗ್ರಾಮ ಸಭೆ 29/12/2025 ಗ್ರಾಮ ಸಭೆ. 25ರಲ್ಲಿ ಸಾಮಾನ್ಯ ಸಭೆ ಒಂದು 4-5 ಸಭೆ ಆಗಿವೆ. ಸರಿ, ಈಗ ನಾನು ಗ್ರಾಮ ಸಭೆ ಬಗ್ಗೆ ಕೇಳತ್ತೇನೆ ರೀ. ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆ ಆಗಿದಾವಲ್ಲ ಸರ್? ಈ ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆಯಲ್ಲಿ ಯಾವ್ಯಾವ ಅಭಿವೃದ್ಧಿ ಬಗ್ಗೆ ಬೇಡಿಕೆ ಬಂದಿದ್ದಾವೆ ರೀ? ಮೂಲಭೂತ ರೋಡು,
ಗಟಾರ, ಆಮ್ಯಾಗ ವಿದ್ಯುತ್ತಿನ ಬಗ್ಗೆ ಬಂದವು. ಮುಂದೆ ನೆಕ್ಸ್ಟ್ 26-27 ಕ್ರಿಯೋಜನೆ ಮಾಡುವಾಗ ವಾರ್ಡ್ ಸಭಾ ಗ್ರಾಮ ಸಭಾ ಬಂದ್ ಕಾಮಗಾರಿಗಳನ್ನು ಅನುಷ್ಠಾನಕ್ಕೆ ತಗೊಂಡು. ಸರಿ, ಇಷ್ಟೆಲ್ಲ ಬೇಡಿಕೆ ಬಂದವು. ಮತ್ತು ಈ ಬೇಡಿಕೆ ಬಂದರೆ ಮತ್ತು ಆ ಜನರಿಗೆ ನೀವು ಯಾಕೆ ಕೇಳಿಲ್ಲ? ತೆರಿಗೆ ನೀವು ಕಟ್ಟಲಿಲ್ಲ ಅಂದರೆ ಎಲ್ಲಿಂದ ಅಭಿವೃದ್ಧಿ ಆಗ್ತದೆ? ಇಷ್ಟೆಲ್ಲ ಕೇಳ್ತೀರಿ ಮತ್ತು ತೆರಿಗೆ ಕಟ್ಟ್ರಿ ಅಂತ ನೀವು ಅದ್ರ ಬಗ್ಗೆ ಅದೇ ಗ್ರಾಮ ಸಭೆಯಲ್ಲಿ ಅದೇ ವಾರ್ಡ್ ಸಭೆಯಲ್ಲಿ ಯಾಕೆ ಮಾತಾಡಲಿಲ್ಲ? ಇಲ್ಲ, ಮಾತಾಡೀವ್ರಿ. ಎಷ್ಟು ಪರ್ಸೆಂಟೇಜ್ ಮಾತಾಡಿದ್ರೆ ಎಷ್ಟು ಪರ್ಸೆಂಟೇಜ್ ನಿಮಗೆ ಬೆಂಬಲ ಸಿಕ್ತು ಇಲ್ಲಿಂದ? ಮಾತಾಡೀವಿ. ಅವ್ರ ಬೆಂಬಲೇನ ಸ್ವಲ್ಪ ಮುಂದೆ ಹಿಂಗಾರಿ ಮಾಲ್ ಬರ್ತೈತಿ, ಬಂದೇನು ಕಟ್ತೀವಿ, ಎಲ್ಲರೂ ಕಟ್ತೀವಿ ಅಂತ. ಸರಿ, ಮತ್ತು ಹಿಂಗಾರಿ ಬಂದಾಗ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಬೇಕಿತ್ತು, ಆಗ್ಬೋದು. ಸರಿ, ಓಕೆ. ಈ ಕರ ವಸೂಲಿ ಆದರೆ ಮೀಸಲುವಾಗಿ SC/ST ಅಭಿವೃದ್ಧಿ ವಿಷಯಗಳ ಬಗ್ಗೆ ಎಷ್ಟು ಮೀಸಲುವಾಗಿ ಅಭಿವೃದ್ಧಿ ಆಗ್ತಾ ಇದೆ ನಿಮ್ಮ ತಲೆಮೊರಬ ಮತ್ತು ತಲೆಮೊರಬ ಮತ್ತು ಮೊರಬಕ್ಕೆ ಎಷ್ಟು ಮೀಸಲು ಹಣ ಹೋಗುತ್ತೆ ಸರ್? ಈಗ ಕರ ವಸೂಲಿಯಲ್ಲಿ 25% ವೈಯಕ್ತಿಕ SC/STಗೆ ಕೊಡ್ಬೇಕಂತೇಳಿ ಐತ್ರಿ. ನಾವು ವಿದ್ಯಾರ್ಥಿಗಳಿಗೆ ಓದಕ್ಕೆ ಶಿಕ್ಷಣಕ್ಕೆ ಸ್ವಲ್ಪ ಕಾಲೇಜ್ ಫೀ, ಪುಸ್ತಕ ಹಿಂಗೆ ತೊಗೊಳಕ್ಕೆ ಅವ್ರಿಗೆ ಹುಡುಗರಿಗೆ ಸಹಾಯಧನ ಕೊಡಿಸೀವಿ. ಇನ್ನು ಮುಂದೆ ಅದನ್ನು ಕೊಡ್ತೇವೆ. ಅಂಥ ಜನರನ್ನು ಹೆಂಗೆ ಆಯ್ಕೆ ಮಾಡ್ತೀರಿ ನೀವು? ಇಲ್ಲ, ಇವು ವಾಟ್ಸಪ್ ಗ್ರಾಮ ಸಭಾದಾಗ ಅದ್ರೂ ಚರ್ಚೆ ಮಾಡಿರ್ತೀವಿ. ಆಗ ಅವ್ರು ಹೇಳ್ತಾರೆ, ನಮ್ಮ ಹುಡುಗರು ಇಷ್ಟ SC/ST ಒಳಗೆ ಇಂತಾರೆ ಕಲಿತಾರೆ ಅಂತ ಹೇಳ್ತಾರೆ. ಆ ಪ್ರಕಾರ ಅವ್ರಿಗೆ ಕಡಿತ ಕಾಲೇಜ್ ಲೆಟರ್ ತೊಗೊಂಡು ಪ್ರಿನ್ಸಿಪಲ್ ಎಲ್ಲ ಹಿಂಗೆ ತೊಗೊಂಡು ಇವ್ರು ಜಾತಿ ಆದಾಯ ತೊಗೊಂಡು ಇವ್ರಿಗೆ ಮುಂದೆ ಸಹಾಯಧನ ಕೊಡ್ತೀವಿ. ಸರಿ, ಶಿಕ್ಷಣದ ಬಗ್ಗೆ ತಾವು ಅನುಕೂಲ ಮಾಡಿ ಕೊಡ್ತೀರಿ. ಇಲ್ಲಿ ಶಿಕ್ಷಣ ಕಟ್ಟಡ ಬಗ್ಗೆ ಹೈಸ್ಕೂಲು ಕೂಡ ಇದೆ ನಿಮ್ಮಲ್ಲಿ? ಹೈಸ್ಕೂಲು ಇದೆ, ಕಾಲೇಜ್ನೂ ಕೂಡ ಇದೆ, ಮತ್ತು ಪ್ರಾಥಮಿಕ ಪ್ರೌಢ ಶಿಕ್ಷಣ ಕೂಡ ಇದೆ, ಮತ್ತು ಅಂಗನವಾಡಿ ಕೂಡ ಇದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಯಾಗಿ ಎಷ್ಟು ದಿವಸಕ್ಕೊಮ್ಮೆ ಭೇಟಿ ಮಾಡ್ತೀರಿ ನೀವು? ಅಂಗನವಾಡಿಗಾಯಿತು, ಪ್ರೌಢಶಾಲೆಗಾಯಿತು, ಕಿರಿಯ ಶಾಲೆಗಾಯಿತು, ಹೈಸ್ಕೂಲಿಗಾಯಿತು ಮತ್ತು ಕಾಲೇಜಿಗಾಯಿತು, ಎಷ್ಟು ದಿವಸಕ್ಕೊಮ್ಮೆ ಭೇಟಿ ಮಾಡ್ತೀವಿ? 15 ದಿವಸ, ತಿಂಗಳ ಒಂದೊಂದು ಸಾಲಿಗೆ 15 ದಿವಸಕ್ಕೊಮ್ಮೆ ಭೇಟಿ ಮಾಡಿದ್ರಿ. ಭೇಟಿ ಮಾಡಿ ಏನು ಮಾಡ್ತೀರಿ? ಅವರು ನಮ್ಮ ಸ್ಕೂಲಿನ ಕಂಪೌಂಡ್ ವಾಲ್ ಕಟ್ಟಿಕೊಡ್ರಿ, ಸ್ವಲ್ಪ ನೀರಿನ ಇರ್ತೈತಿ, ಅದನ್ನು ಮಾಡಿ ಅಂತಾರೆ. ಎಷ್ಟು ಈಗ ಫಂಡ್ ಬಂದಿರ್ತದೆ ಅದನ್ನು ಮಾಡ್ಕೊತ ಬಂದೀವಿ. ಮುಂದೆ 26-27 ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ. ಸರಿ, ಆ ಭೇಟಿ ಮಾಡೋಂಥ ಸಂದರ್ಭದಲ್ಲಿ SDMC ಅವರು ಕೂಡ ಬಂದಿರ್ತಾರೆ? SDMC ಅಧ್ಯಕ್ಷ ಇರ್ತಾರಲ್ರಿ. ಸರಿ, ಇದ್ದ ಸಂದರ್ಭದಲ್ಲಿ ಅಲ್ಲಿ ಯಾವತ್ತಾದರೂ ಆಹಾರ ಸ್ವೀಕರಣೆ ಮಾಡಿದ್ರ? ಅಲ್ಲಿ ಮಾಡಿ ಊಟ ಮಾಡಿ ಎಷ್ಟು ಸತಿ ಮಾಡಿರಿ ನೀವು ಬಂದಾಗಿಂದ? 8 ತಿಂಗಳು, 9, 10 ತಿಂಗಳಲ್ಲಿ ಒಂದು 5 ಸಲ ಊಟ ಮಾಡಿದೆ. ಹೆಂಗೆ ಅನ್ನಿಸ್ತು ನಿಮಗೆ? ಆ ರುಚಿ ಐತಿ. ಯಾವ ಸ್ಕೂಲ್ನಲ್ಲಿ ತಿಂದ್ರಿ ನೀವು? 4 ನಂಬರ್ ಸಾಲಿಗೆ ಹೋಗ್ರಿ, 1 ನಂಬರ್ ಸಾಲಿಗೆ ಹೋಗಿ. ಅಲ್ಲದ 1ನೇ ತರಗತಿಯಿಂದ ಎಷ್ಟನೇ ತರಗತಿವರೆಗೆ ಭೇಟಿ ಮಾಡಿದ್ವಿ? ಎಷ್ಟು ಅಲ್ಲಿ ಯಾವ ಆಹಾರನ ಸ್ವೀಕರಿಸ್ಕೊಂಡಿರಿ ಅಂತ ಕೇಳಿದ್ವಿ ನಾನು. 1ನೇದಿಂದ 7ನೇ ಮಟ್ಟ ಸ್ಕೂಲ್ನಾಗ ಹೋಗಿ. ಅಂಗನವಾಡಿಗೆ ಭೇಟಿ ಮಾಡಿದ್ರಿ? ಅಂಗನವಾಡಿಗೆ ಹೋಗ್ಯವ್ರಿ. ಅಲ್ಲಿ ಆಹಾರ ತಿಂದ್ರಿ? ಅಂಗನವಾಡಿಗೆ ಅದು ಭೇಟಿ ಮಾಡಿರ್ತೀರಿ? ಭೇಟಿ ಮಾಡಿದ್ರಿ. ಎಷ್ಟು ದಿವಸಕ್ಕೊಮ್ಮೆ ಭೇಟಿ ಮಾಡ್ತೀವಿ? ಅಲ್ಲಿ ವಾರದಾಗೊಮ್ಮೆ ಒಂದೊಂದು, ಒಟ್ಟು ಟೋಟಲ್ 12 ಅಂಗನವಾಡಿ ಅದಾವ್ರಿ ಇಲ್ಲಿ. ಒಂದು ವಾರ ಒಂದು ಅಂಗನವಾಡಿ, ಒಂದು ವಾರ ಒಂದು ಅಂಗನವಾಡಿಗೆ ಹೋಗಿ, ವಾರದಾಗ ಒಂದು ಅಂಗನವಾಡಿಗೆ ಹೋಗ್ಬಿಡ್ತೀವಿ. ಆಹಾರ ಸ್ವೀಕರಣೆ ಮಾಡಿದ್ರಿ? ಸ್ವೀಕರಣೆ ಮಾಡಿವ್ರಿ. ಹೆಂಗಿರ್ತದೆ ಟೇಸ್ಟ್ ಮಕ್ಕಳಿಗೆ ಕೊಡೋದು? ಚಲೋ ಐತಿ. ಏನೇನು ಕೊಡ್ತಾರೆ ಅಲ್ಲಿ? ತತ್ತಿ ಕೊಡ್ತಾರೆ, ಶೇಂಗಾ, ಹಿಂಗೆ ಬೇರೆ 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 ಬೇರೆ. ಹೆಂಗಿರ್ತೈತೆ ರೀ ಆಹಾರ? ಒಳ್ಳೆ ಏನೇನು ಕೊಡ್ತಾರೆ ಅಲ್ಲಿ? ಅಲ್ಲೇ ತತ್ತಿ ಕೊಡ್ತಾರೆ ರೀ, ಶೇಂಗಾ ಬೆಲ್ಲ, ಶೇಂಗಾ ಚಿಕ್ಕಿ, ಪೌಷ್ಟಿಕ ಆಹಾರ ಒಳ್ಳೆಯದಿರ್ತೈತಿ, ಕೊಡ್ತಾರೆ. ತಿಂದು ಬಂದೇನು. ಸರಿ, ಓಕೆ. ಇಲ್ಲಿವರೆಗೆ ಎಷ್ಟು ಸಾಮಾನ್ಯ ಸಭೆ, ಎಷ್ಟು GB ಮೀಟಿಂಗನ್ನು ಆಗಿದ್ದಾವೆ ನೀವು ಬಂದಾಗಿಂದ? 5 ಸಭೆ ಆಗ್ಯಾವ್ರಿ. ಯಾವ ಸಭೆ ಆಗಿದ್ದಾವೆ? ಸಾಮಾನ್ಯ ಸಭೆ. GB ಸಭೆ? ಅದ GB ಅಂದರೆ ಸಾಮಾನ್ಯ ಸಭೆ. ನಮ್ಮ GB ಅಂದರೆ ಸಾಮಾನ್ಯ ಸಭೆ. ಈ ಸಾಮಾನ್ಯ ಸಭೆಯಲ್ಲಿ ತಾವು ಇಲ್ಲಿಯವರೆಗೆ ಯಾವ್ಯಾವ ಅಭಿವೃದ್ಧಿ ಬಗ್ಗೆ ತಾವು ಮಂಡನೆ ಮಾಡಿರಿ, ನಿಮ್ಮ ಗಮನಕ್ಕೆ ಬಂದಿರೋದು ಮೊದಲನೇದು? ಎರಡನೇದು, ಯಾವ ಅಭಿವೃದ್ಧಿಗೆ ಚಾಲನೆಗಾಗಿ ಬೇಡಿಕೆಗಳನ್ನು 29 ಜನ ಇಟ್ಟರು, ಅದರಲ್ಲಿ ಯಾವ ಅಭಿವೃದ್ಧಿಗೆ ಪ್ರಕ್ರಿಯೆ ಪ್ರಾರಂಭವಾಗಿದೆ? ಸಾಮಾನ್ಯ ಸಭೆಯಲ್ಲಿ ಹೆಚ್ಚಿನ ಸಾರ್ವಜನಿಕರ ವಾರಸ ವಾಟ್ನಿ ಖಾತೆ ಬದಲಾವಣೆ ಮಾಡೋದು ಜಾಸ್ತಿ ಇರ್ತವೆ ರೀ. ಅಭಿವೃದ್ಧಿಗೂ ಬಂದಿದ್ದು ಅಭಿವೃದ್ಧಿಯನ್ನು ಮಾಡೇವೆ. CC ರೋಡ್ ಇಂಥವೆಲ್ಲ ಚರ್ಚೆ ಮಾಡ್ತೀವಿ. ಸರಿ, ಇಲ್ಲಿವರೆಗೆ ಎಷ್ಟು ಅಭಿವೃದ್ಧಿಗೆ ಚಾಲನೆ ನೀಡಿದ್ರಿ? ಟೋಟಲ್ ಒಂದು 45-50 ಕಾಮಗಾರಿಗಳನ್ನು ಮಾಡಿ. 45ರಿಂದ 50 ಕಾಮಗಾರಿ. ಈಗ ಗ್ರಾಮ ಪಂಚಾಯತಿ ಅಧಿಕಾರಿ, ನೋಡಲ್ ಅಧಿಕಾರಿ ನೇಮಕ ಆಗಿದ್ದಾರೆ? ಆಗ್ಯಾರ, ನೇಮಕ. ಮತ್ತು PDO ಅವರು ಕೂಡ ನಿಮ್ಮ ನೇತೃತ್ವದಲ್ಲಿ ಅವರು ಉಸ್ತುವಾರಿ ಇರ್ತಾರೆ, ನೀವು ಮೇನು ಪಾತ್ರದಾಯಕವಾಗಿರ್ತಾರೆ, ಮತ್ತು ಸದಸ್ಯರೆಲ್ಲ ಕಾರ್ಯವೈಖರಿಗಳನ್ನು ಮುಕ್ತಾಯವಾಗಿದೆ.
ಈ ಮುಕ್ತಾಯ ಲಾಸ್ಟ್ ಸಭೆಯವರೆಗೆ ಯಾವ್ಯಾವ ಕೆಲಸಗಳನ್ನು ಪೆಂಡಿಂಗ್ ಉಳಿದಿದ್ವು ಆ ಕೆಲಸಗಳನ್ನು ಚಾಲನೆ ಆಗಿದೆ ಸರ್? ಈಗ 2-3 ದಿವಸ ಆತ್ರಿ. ಇನ್ನೂ ಅವರು ಬ್ಯಾಂಕ್ ಸ್ಪೆಸಿಫೆನ್ಸ್ ಡೊಂಗಲ್ ಅವ್ರು ಇನ್ನೂ ಆಗಿಲ್ಲ ರೀ. ಮಾಡಿಂದ ಸ್ವಲ್ಪ ಇನ್ನೂ ಕೆಲವು CC ರೋಡ್ ಅದಾವು, ಗಟಾರ್ಗಳು ಅದಾವು. ಅವರು ಎಲ್ಲ ಇದಾದ್ಮೇಲೆ ಮತ್ತೆ ಚಾಲನೆ ಕಂಟಿನ್ಯೂ ಮಾಡಿ. ಸರಿ, ಅಭಿವೃದ್ಧಿ ಬಗ್ಗೆ ತಾವು ಏನು ಗಮನ ಇಟ್ಕೊಂಡು ಬಂದ್ರಿ ಮೊರಬಕ್ಕೆ? ತಾವು ಹೆಂಗೆ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಯಾವ ರೀತಿ ಯೋಜನೆಧಾರಿಗಳನ್ನ ಇಟ್ಕೊಂಡು ಬಂದ್ರಿ? ನಾವು ನಾಯಕನೂರು ಪಂಚಾಯತಿ ಒಳಗೆ 10 ವರ್ಷ ಕೆಲಸ ಮಾಡೀವ್ರಿ. ಒಳ್ಳೆ ನಾವು ಟೈಮಿಂಗ್ ಇಟ್ಕೊಂಡಿಲ್ಲ. ಕೆಲಸ ಐತಂದ್ರೆ ರಾತ್ರಿ 12 ಮಟ್ಟನೂ ಕೆಲಸ ಮಾಡೀವಿ. ಅಭಿವೃದ್ಧಿ ಕೆಲಸಕ್ಕೆ ಒತ್ತು ಭಾಳ ಕೊಡ್ತೀರಿ. ಸರಿ, ಓಕೆ. ಇಲ್ಲಿವರೆಗೆ ಎಷ್ಟು ಆಶ್ರಯ ಮನೆಗಳನ್ನು ಬೇಡಿಕೆ ಬಂದಿದ್ದವು? ಅದರಲ್ಲಿ ಎಷ್ಟು ಪೂರೈಕೆ ಆಗಿದ್ದಾವೆ, ಎಷ್ಟು ತಡ ಆಗಿದ್ದಾವೆ ಸರ್? ಟೋಟಲ್ ಆಶ್ರಯ ಮನೆ ಇಲ್ಲಿ 295 ಬಂದಿದ್ದು ರೀ. ಅದ್ರಾಗ 295 280 ಆಗ್ಯಾವ. ಅದ್ರಾಗ ಒಂದು 30% ಕ್ಲಿಂತ್ ಲೆವೆಲ್ ಆಗಿ ಬಿಲ್ಲೂ ಆಗ್ಯಾವ ರೀ. ಇನ್ನೊಂದು 30% ಕೆಲಸ ಪ್ರಾರಂಭ ಆಗಬೇಕಾಗಿ. ಹಾಂ, ಸರಿ, ಓಕೆ. ಶಾಸಕರ ಗಮನದಲ್ಲಿ ಇಟ್ಟುಕೊಂಡಂಥ ಅಭಿವೃದ್ಧಿಯನ್ನು ಪಂಚಾಯತಿಯಿಂದ ಯಾವ್ಯಾವ ಅಭಿವೃದ್ಧಿಯನ್ನು ನೀವು ತಾಲೂಕು ಪಂಚಾಯತಿ ಸಭೆ ಆಗಿರಲಿ, ನಿಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಶಾಸಕರಾಗಿರಲಿ, ಅಥವಾ KDP ಮೀಟಿಂಗಿಗೆ ನೀವು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿರಲಿ, ಜಿಲ್ಲಾ ಉಸ್ತುವಾರಿಯವರು KDP ಸಭೆ ಕರೆದಂಥ ಸಂದರ್ಭದಲ್ಲಿ ನೀವು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗ್ತಿರ್ತೈತಿ. ಗ್ರಾಮದಿಂದ ಯಾವ ವಿಶೇಷವಾಗಿ ಇಲ್ಲಿವರೆಗೆ ನೀವು ಯಾವತ್ತಾದರೂ ಶಾಸಕರ ಸಭೆಗೆ ಗ್ರಾಮದಲ್ಲಿ ಬಂದಂಥ ಸಂದರ್ಭದಲ್ಲಿ ಶಾಸಕರು ಮತ್ತು KDP ಸಭೆಗೆ ತಾವು ವಿಸಿಟ್ ಮಾಡಿದ್ರೆ? ಹೋಗಿವ್ರಿ, ಮಾಡಿ KDP ಸಭೆಗೆ ಹೋಗಿವ್ರಿ. ಶಾಸಕರು ಬಂದಾಗ ಇಲ್ಲಿ ಅಡ್ಡಾಡಿ ಅವರು ಕಾಮಗಾರಿಗಳು ಮುಂದಾಗುವಂಥ ಕಾಮಗಾರಿಗಳನ್ನ ವಿಸಿಟ್ ಮಾಡೀವಿ. ಮತ್ತು ಒಳ್ಳೆ ಅವು ಯಾವ ಕಾಮಗಾರಿ ಆಗ್ಬೇಕು ಅನ್ನೋದನ್ನು ಒಂದು ಲಿಸ್ಟ್ ಮಾಡಿ ಶಾಸಕರಿಗೆ ಎಸ್ಟಿಮೇಟ್ ಮಾಡಿಸಿ ನಾವು ಕೊಟ್ಟೆವು. ಅಂದಾಜು ಎಷ್ಟು ಎಸ್ಟಿಮೇಟ್ ಆಗಿದೆ? ಒಂದು 35-40 ಎಸ್ಟಿಮೇಟ್ ಆಗ್ಯಾವ ನೋಡಿರಿ. 35-40 ಎಸ್ಟಿಮೇಟ್. ಅದರಲ್ಲಿ ಎಷ್ಟು ಎಸ್ಟಿಮೇಟಿಗೆ ಅಪ್ರೂವಲ್ ಸಿಕ್ಕಿದೆ? ಇನ್ನೂ ಇಲ್ಲ ರೀ, ಇನ್ನೂ ಯಾವುದು ಕೊಟ್ಟಿಲ್ಲ. ಎಸ್, ಓಕೆ. ಈಗ ನೋಡಲ್ ಅಧಿಕಾರಿ ಮತ್ತು ಆಡಳಿತ ಅಧಿಕಾರಿ ನೀವು ಇಬ್ಬರು ಕೂಡ್ಕೊಂಡು ಜಂಟಿಯಾಗಿ ಕೆಲಸ ಮಾಡಬೇಕು. ಯಾವ ರೀತಿ ಮುಂದೆ ತೊಗೊಂಡು ಹೋಗ್ಬೇಕಂತ ಅಂದ್ಕೊಂಡ್ರಿ? 29 ಮೆಂಬರ್ಗಳ ಜವಾಬ್ದಾರಿ ನಿಮ್ಮ ತಲೆ ಮೇಲೆ ಇಲ್ಲ. ಮಾಡಿ ನಮ್ಮ ಆಡಳಿತ ಅಧಿಕಾರಿನೂ ಪಂಚಾಯತಿಗೆ ಜಾಯಿನ್ ಆದ ದಿವಸನ ಅವ್ರು ಹೇಳ್ಯಾರ, ಗ್ರಾಮದೊಳಗೆ ಸ್ವಚ್ಛತೆ ಬಗ್ಗೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಸ್ವಚ್ಛತಾ ಏನು ಮತ್ತು ಮೂಲಭೂತ ಸೌಕರ್ಯಗಳು ಅವನ್ನೆಲ್ಲ ನಾವು ಚೆಂದಾಗಿ ಮಾಡ್ಕೊಂಡು ಹೋಗೋಣ ಅಂತೇಳಿ ಅವ್ರು ಆಡಳಿತ ಅಧಿಕಾರಿಗಳನ್ನು ಹೇಳ್ಯಾರ. ಸರಿ, ಓಕೆ. ನನ್ನ ಲಾಸ್ಟ್ ಪ್ರಶ್ನೆ, ಮೂಲಭೂತ ಸೌಕರ್ಯಕ್ಕೆ ಎಷ್ಟು ತಾವು ಜಾಗೃತಿ ವಹಿಸ್ತೀರಿ ಅಷ್ಟೇ ಶೌಚಾಲಯ ಬಗ್ಗೆ ಏನು ಜಾಗೃತಿ ತೊಗೊಂಡ್ರಿ? ಈಗಾದರೂ ನಿಮ್ಮ ಬಯಲುಸೀಮೆ ವಾತಾವರಣದಲ್ಲಿ ಬಯಲು ಶೌಚಾಲಯ ಆಗಿದೆ, ಎಲ್ಲಿ ಬೇಕಾದಲ್ಲೇ ಶೌಚಾಲಯ ಕುಂದಿರ್ತಾರೆ, ಮಹಿಳೆಯರಾಯಿತು ಪುರುಷರಾಯಿತು ಎಲ್ಲರಾಯಿತು, ನೋಡಬೇಕಾದ್ರೆ ಅಸಹ್ಯ ಆಗುತ್ತೆ. ಅದ್ರ ಬಗ್ಗೆ ತಾವೇನು ಜಾಗೃತಿ ತೊಗೊಂಡ್ರಿ? ಇಲ್ಲಿ ಮನೆ ಶೌಚಾಲಯ ಕಟ್ಟಿಸ್ಕೊಳಕ್ಕೆ ಪ್ರಚಾರ ಮಾಡೀವಿ. ಅವ್ರು ಕಟ್ಕೊಂಡ್ರೆ ಎಷ್ಟು % ಕಂಪ್ಲೀಟ್ ಆಗಿದೆ? ಇಲ್ಲಿ 99% ಶೌಚಾಲಯ ಅದು. 99%, ಇನ್ನೂ 1%. ಮತ್ತು ಏನಾದರೂ ಈ ಜಡಪಿ ಕ್ಷೇತ್ರ ದೊಡ್ಡ ಪಟ್ಟಣ ಆಯಿತು, ಒಂದು ಪಟ್ಟಣ ವ್ಯಾಪ್ತಿಯಲ್ಲಿ ಕಮರ್ಷಿಯಲ್ಗಳನ್ನು ಕೂಡ ಇರುತ್ತೆ. ಇದ್ರ ಬಗ್ಗೆ ತಾವೇನು ಜಾಗೃತಿ ಮೂಡಿಸಿದ್ರಿ? ಆ ಕಮರ್ಷಿಯಲ್ ಜೊತೆಯಲ್ಲಿ ಕೂಡ ಬಯಲು ಶೌಚಾಲಯ ಏನಾದರೂ ಮಾಡುವಂಥ ಪ್ಲ್ಯಾನ್ ಮಾಡಿದ್ರೆ ಹೊರಗಿನಿಂದ ಬಂದಂಥವರಿಗೆ ಹೊರಗಿನ ಶೌಚಾಲಯ ವ್ಯವಸ್ಥೆ? ಈ ಸಾಮೂಹಿಕ ಶೌಚಾಲಯ ಬಗ್ಗೆ ಈ ಸದ್ಯ ಅವೇನು ಚರ್ಚೆಗಿಲ್ಲ. ಮುಂದೆ ಅಂಥವು ಬಂದರೆ ಚರ್ಚೆ ಮಾಡಿ ಅವನ್ನ ಅಭಿವೃದ್ಧಿ ಮಾಡುವಂಥ ಮಾಡ್ಕೊಂತ. ಸರಿ, ಓಕೆ. ಈ ಕಮರ್ಷಿಯಲ್, ನನ್ನ ಲಾಸ್ಟ್ ಪ್ರಶ್ನೆ, ಕಮರ್ಷಿಯಲ್ ವಿಷಯದಲ್ಲಿ ಇಲ್ಲಿ ಅಂಗಡಿಗಳಿದ್ದಾವೆ, ಕೆಲವೊಂದಿಷ್ಟು ನಿಮ್ಮ ಪಂಚಾಯತಿಂದ ಕಾಂಪ್ಲೆಕ್ಸ್ಗಳನ್ನು ಕೂಡ ನೀವು ಕೊಟ್ಟಿರಿ. ಅದನ್ನು ಯಾವ ರೀತಿ ನಡೀತಾ ಇದೆ? ಮಾರಾಟ ಮಳಿಗೆ ತಿಂಗಳ ಇಷ್ಟು ಅಂತೇಳಿ ಒಂದು ಫಿಕ್ಸ್ ಮಾಡ್ಯಾರ ರೀ. ತಿಂಗಳ ಅದನ್ನು ವಸೂಲಿ ಮಾಡ್ತೇವೆ. ಎಸ್, ಓಕೆ, ಥ್ಯಾಂಕ್ ಯು. ದೇವರು ನಿಮಗೆ ಆದಷ್ಟು ಬೇಗ ಒಳ್ಳೆಯದನ್ನು ಮಾಡಲಿ, ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಇನ್ನಷ್ಟು ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತಾರೆ. ನಮಸ್ತೆ. ನಮಸ್ಕಾರ.